ಅವರ 5ನೇ ಹೆಜ್ಜೆಗೆ ಈ ನಾಡಿನ ಭೂಮಿಯ ಮಣ್ಣನ್ನ ದೊಗದು ವಿದೇಶಕ್ಕೆ ಮಾರಿದ್ರಲ್ಲ ಭೂಗಳ್ಳರೇ ಅಂತ 5 ಪ್ರಶ್ನೆ ಮಾಡ್ತೀವಿ. ಆಯ್ತು, ಜನಾರ್ದನ್ ರೆಡ್ಡಿ ಅವರು ಗಣಿ ಲೂಟಿ ಮಾಡ್ತಾ ಇದ್ರು, ಗಣಿ ದಣಿಗಳಾಗ್ಬಿಟ್ಟಿದ್ರು. ಭರತ್ ರೆಡ್ಡಿ ಏನ್ ಮಾಡ್ತಾ ಇದಾರೆ? ಭರತ್ ರೆಡ್ಡಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರಾ? ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಅಂಗಡಿ ಇಟ್ಕೊಂಡಿದ್ದಾರೆ, ದಿನಸಿ ಅಂಗಡಿ ಇಟ್ಕೊಂಡಿದ್ದಾರಾ? ಅವರು ಗಣಿ ಲೂಟಿನ ತಾನೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅವ್ರು ಮಾಡ್ತಿರ್ತಕ್ಕಂಥದ್ದೇನೋ ಅವ್ರು ರೋಡಿಸಮೇ ತಾನೇ ಮಾಡ್ತಿರ್ತಕ್ಕಂಥದ್ದು. ನಾನೇನ ಇದ್ದಿದ್ರೆ ಈ ಜಾಗದಲ್ಲಿ ಸುಟ್ಟಾಕ್ಬಿಡ್ತಿದ್ದೆ, ಮನೆ ಸುಟ್ಟಾಕ್ಬಿಡ್ತಿದ್ದೆ, ಜನಾರ್ದನ್ ರೆಡ್ಡಿ ಸುಟ್ಟಾಕ್ಬಿಡ್ತಿದ್ದೆ. ಇದು ರೋಡಿಸಮ್ ಅಲ್ವಾ? ಇವರೇನು ದ್ವೇಷ ಭಾಷಣ ಮಸೂದೆಯನ್ನ ಜಾರಿಗೊಳಿಸ್ತೀವಿ ಅಂತ ಹೊಟ್ರಲ್ಲ, ಇದು ದ್ವೇಷ ಭಾಷಣ ಅಲ್ವಾ? ಯಾಕೆ ಇವರು ಸಮಾಜವಾದದ ನಾಯಕ ಅಂತೇಳಿ ಶೀಲ್ಡ್ ಹಾಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು. ಇವ್ರಿಗೆ ಸಮಾಜವಾದ ನಾಯಕ ಆಗಿದ್ರೆ ಒಬ್ಬ ಜನಪ್ರತಿನಿಧಿಗೆ ಓಪನ್ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮೀಡಿಯಾ ಮುಂದಗಡೆ ಕೊಲೆ ಬೆದರಿಕೆ ಆಗ್ತಕ್ಕಂಥ ಒಬ್ಬ ಶಾಸಕನನ್ನ ಬಂಧಿಸ್ತಕ್ಕಂಥ ನೈತಿಕತೆ ಸಿದ್ದರಾಮಯ್ಯನವ್ರಿಗಿಲ್ವಾ? ಅಥವಾ ಎದುರ್ಕೊಂಡಿದ್ದಾರಾ? ಸಂಖ್ಯೆ ಇಂಪಾರ್ಟೆಂಟ್ ಅವರಿಗೆ. ಇಲ್ಲಿ 2 ಫೈಟ್ ನಡೀತಾ ಇದೆ ಮೇಡಮ್, ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರು. ಸೊ ಇವರಿಬ್ರು ನಡುವೆ ಏನಂತಂದ್ರೆ, ನಾನೇನಾರು ಆಕ್ಷನ್ ತೆಗೆದುಕೊಂಡ್ಬಿಟ್ರೆ ಅವ್ರು ಬಣಕ್ ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ, ಅವ್ರ ಆಕ್ಷನ್ ತೆಗೆದುಕೊಂಡ್ಬಿಟ್ರೆ ಇವ್ರು ಬಣಕ್ ಹೋಗ್ಬಿಡ್ತಾರೆ ಅಂತ ಇವ್ರಿಗೆ ಭಯ. ಕೆಪಿಸಿಸಿ ವರ್ಸಸ್ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ ವರ್ಸಸ್ ಮುಖ್ಯಮಂತ್ರಿ ಫೈಟ್. ಈ ಫೈಟ್ ಮಧ್ಯದಲ್ಲಿ ಇವರೇನು ಆಕ್ಷನ್ ತೆಗೆದುಕೊಳ್ಳೋದಿಲ್ಲ. ನೀವು ವೀರೇಂದ್ರ ಪಪ್ಪಿ ವಿಚಾರದಲ್ಲಿ ಏನಾಯ್ತು ನೀವೇ ನೋಡಿದಿರಿ, ನಾಗೇಂದ್ರ ವಿಚಾರದಲ್ಲಿ ಏನಾಯ್ತು ನೀವೇ ನೋಡಿದಿರಿ. ಸೊ ಇವತ್ತೇನಾಗ್ತಾ ಇದೆ ಭರತ್ ರೆಡ್ಡಿ ವಿಚಾರದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಇವರವನ್ನು ಬಣ ಬಡಿದಾಟದಲ್ಲಿ ಯಾರು ಏನ್ ಬೇಕಾದ್ರೂ ಲೂಟಿ ಮಾಡ್ಬೋದು, ಯಾರು ಎಷ್ಟು ಬೇಕಾದ್ರೂ ತಿನ್ಕೋಬಹುದು, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು.